ಸೊ ಬೆಳಗ್ಗೆ ಎದ್ವಿ, ನಮ್ಮ ಮಿಸ್ಸಸ್ ಇಲ್ಲ ಇವತ್ತು, ನನ್ನ ಮಕ್ಕಳು ಇನ್ನೂ ಮಲಗಿದ್ದಾರೆ. ಸೊ ಬೇಗ ಎದ್ದು ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡು ಇವತ್ತೇನಾದ್ರು ಪಲಾವ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಸೊ ಎಲ್ಲ ರೆಡಿ ಆಗ್ತಾಯಿದೆ. ರೆಡಿ ಆಯಿತು. ರೆಡಿ ಆದಮೇಲೆ ನನ್ನ ಮಗನ ಎದ್ದೇಳ್ಸೋಣ ಅಂತ ನೋಡಿದೆ, ಇನ್ನೂ ಮಲ್ಕೊಂಡು ಒದ್ದಾಡ್ತಾ ಇದ್ದಾನೆ. ಎದ್ದೇಳ ಹೀಗೆಲ್ಲ ಆಗ್ತಾಯಿದೆ. ಏನೋ ರೆಡಿ ಆಗ್ತಾಯಿದೆ, ಪಲಾವ್ ರೆಡಿ ಆಗ್ತಾಯಿದೆ. ಅಯ್ಯೋ, ಯಾರು ಇಲ್ಲ ಅಂದರೆ ಏನಂತೆ, ಎಲ್ಲ ಅಡುಗೆ ಗೊತ್ತು ನಮಗೆ, ಮಾಡ್ತೀವಿ. ಮಗ ರೆಡಿಯಾದ ನೋಡಿ, ರೆಡಿಯಾಗಿ ನಿಂತಿದ್ದಾನೆ, ಬಾಟ್ಲು ಎಲ್ಲ ನೀರೆಲ್ಲ ತುಂಬ್ಕೊಂಡಿದ್ದಾನೆ. ಸೊ ಪಲಾವ್ ರೆಡಿ ಆಯಿತು. ಈಗ ಟೇಸ್ಟ್ ನೋಡ್ತಾ ಇದ್ದಾನೆ, ಹೆಂಗಿದೆ ಟೇಸ್ಟು ಅಂತ ಕೇಳಿದೆ. ಸೂಪರಾಗಿದೆ ಅಂತ ಹೇಳ್ತಾ ಇದ್ದಾನೆ. ವೆರಿ ಗುಡ್. ನೆಕ್ಸ್ಟು ನನ್ನ ಮಗಳು ಏನಾದರೂ ಎಲ್ಲೋಲ್ಲಪ್ಪ ಇವಳು, ಅವಳು ತಿನ್ನೋಕ್ಕೆ ಬಂದಳು. ಹೆಂಗಿದೆಯಮ್ಮ? ಚೆನ್ನಾಗಿದೆ ಅಂತೆ. ಅವಳು ಸೂಪರ್ ಇದೆ ಅಂತ ಹೇಳ್ತಾ ಇದ್ದಾಳೆ. ಯಾರಿಲ್ಲ ಅಂದ್ರೂ ನಾವು ಮಕ್ಕಳು ರೆಡಿ ಮಾಡಿ ಅಡುಗೆ ಮಾಡಿ ಕಳ್ಸೋಕ್ಕೆ ನಾವು ರೆಡಿ ಇದ್ದೀವಿ. ಸೊ ಏನು ತೊಂದರೆ ಇಲ್ಲ, ಮಿಸ್ಸಸ್ ಇಲ್ಲ ಅಂದ್ರೂ ನಾವು ಮಾಡ್ತೀವಿ. ಸೊ ನೀವು ನಿಮ್ಮ ಮನೇಲಿ ಯಾರು ಇಲ್ಲ ಅಂದರೂ ಪರವಾಗಿಲ್ಲ, ನೀವು ಮಾಡಿ.